ಹೇ ಗಾಯ್ಸ್, ಬ್ಯಾಂಗ್ಳೂರಿನ ಜೆ ಪಿ ನಗರಲ್ಲೇ ಇದ್ಕೊಂಡು ಬ್ಯಾಂಗ್ಳೂರಿನ ಈ ಜಾಗದ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ದೆನ್ ಯು ಆರ್ ನಾಟ್ ಅ ಬ್ಯಾಂಗ್ಳೂರಿಯನ್ ಅಂತ ಅರ್ಥ. ನಮಸ್ಕಾರ ಗಾಯ್ಸ್, ನಾನು ನಿಮ್ಮ ವಿಕ್ರಮ್ ಒನ್ ಮೋರ್ ಟ್ರಿಪ್ 18ಇಂದ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ಓಕೆ ಗೈಸ್, ಇವತ್ತು ನಾನು ಬಂದಿರೋ ಜಾಗ ಅದು ಯಾವುದಪ್ಪ ಅಂದರೆ ಪುಟ್ಟನಹಳ್ಳಿ ಮೇನ್ ರೋಡ್ ಹತ್ರ ಇರೋ ಸಾರಕ್ಕಿ ಲೇಕ್. ಈ ಲೇಕಿಗೆ ತುಂಬಾ ಎಂಟ್ರೆನ್ಸಸ್ ಇದೆ, ಬಟ್ ಎದುರುಗಡೆ ಏನು ಕಾಣ್ತಾ ಇದೆಯಲ್ಲ ಇದನ್ನೇ ಮೇನ್ ಗೇಟ್ ಅಂತ ಹೇಳ್ಬೋದು. ಸೊ ಇಲ್ಲಿಂದನೇ ಯೂಶ್ವಲಿ ಯಾರಾದರೂ ಬರಬೇಕು ಅಂದರೆ ಇಲ್ಲಿಂದನೇ ಒಳಗಡೆ ಹೋಗ್ಬೋದು. ಸೊ ನಿಮಗೀಗ ಅನಿಸ್ಬೋದು ಮಿಕ್ಕಿರೋ ಗೇಟ್ಗಳೆಲ್ಲ ಎಂತಕ್ಕೆ ಅಂತ. ಆ ಉಳಿದಿರೋ ಗೇಟ್ಗಳೆಲ್ಲ ಬಂದ್ಬಿಟ್ಟು ಲೇಕ್ ಸರೌಂಡಿಂಗಲ್ಲೇ ಇದೆ. ಅದು ಯೂಶ್ವಲಿ ಲೇಕ್ ಪಕ್ಕದಲ್ಲೇ ರೆಸಿಡೆಂಟ್ ಆಗಿರೋ ಜನಗಳಿಗೆಲ್ಲ ಈಸಿಯಾಗಿ ಲೇಕ್ ಒಳಗಡೆ ಬರಲಿ ಅಂತ ಕೊಟ್ಟಿರೋ ಎಂಟ್ರೆನ್ಸ್. ಈ ಲೇಕ್ ಓಪನ್ ಇರೋ ಟೈಮಿಂಗ್ಸ್ ಬಂದ್ಬಿಟ್ಟು ಮಾರ್ನಿಂಗ್ 6ಇಂದ 8ವರೆಗೂ ಆ್ಯಂಡ್ ಈವ್ನಿಂಗ್ 5ಇಂದ 6:30ವರೆಗೂ. ಓಕೆ, ಈಗಾಗಲೇ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಓಡಾಡ್ತಾ ಇರುತ್ತೆ, ನಾವು ಯಾಕೆ ಈ ಲೇಕ್ ಹತ್ರ ಹೋಗಬೇಕು ಅಂತ. ಇದಕ್ಕೆ ಆನ್ಸರ್ ಅನ್ನೋದು ವೆರಿ ಸಿಂಪಲ್ ಗೈಸ್. ನೀವು ಇಲ್ಲಿ ಬಂದ್ಬಿಟ್ಟು ಒಂದೊಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ಬೋದು. ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಬಂದರೆ ಇಲ್ಲೆಲ್ಲ ಕೂತ್ಕೊಳ್ಳೋಕ್ಕೆ ಬೆಂಚೆಲ್ಲನೂ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ಕೂತ್ಕೊಂಡು ನೀವು ಸನ್ರೈಸ್ ಆ್ಯಂಡ್ ಈವನ್ ಸನ್ಸೆಟ್ ಎಲ್ಲನೂ ನೋಡ್ಬೋದು. ಈವ್ನಿಂಗ್ ಟೈಮಲ್ಲಿ ನೀವೇನಾದರೂ ಇಲ್ಲಿ ವಿಸಿಟ್ ಮಾಡಿದ್ರೆ ಆ ಸೂರ್ಯನ ಕಿರಣಗಳು ನೀರ ಮೇಲೆ ರಿಫ್ಲೆಕ್ಟ್ ಆಗಿರೋದು ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈವನ್ ಅಷ್ಟೇ ಅಲ್ಲ ಗೈಸ್, ಅಲ್ಲಿ ಎದುರುಗಡೆ ನೋಡೋಕ್ಕೆ ನಿಮಗೆ ಕ್ಲೌಡ್ಸೂ ತುಂಬ ಎಷ್ಟೊಂದು ಸುಂದರವಾಗಿ ಕಾಣಿಸುತ್ತೆ. ನಿಮ್ಮ ಫ್ಯಾಮಿಲಿ ಜೊತೆ ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಇಲ್ಲೊಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ಗೈಸ್, ನೀವೇನಾದರೂ ಆಚೆ ಕಡೆಯಿಂದ ತಿಂಡಿನ ತಂದು ಇಲ್ಲಿ ಒಳಗಡೆ ತಿಂತಿದ್ರೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ನ ಇಲ್ಲೇ ಎಸಿಬೇಡಿ. ನಾನು ನೋಡ್ದಂಗೆ ತುಂಬ ಜನ ಅಲ್ಲಿ ಪ್ಲಾಸ್ಟಿಕ್ಕು ಕಸ ಎಲ್ಲನೂ ಹಾಕಿದ್ರು. ಸೊ ಗೈಸ್, ಯಾವುದಾದ್ರೂ ಪಬ್ಲಿಕ್ ಪ್ಲೇಸ್ನ ನೀವು ವಿಸಿಟ್ ಮಾಡ್ತಾಯಿದ್ರೆ ಅದನ್ನು ಕಂಪ್ಲೀಟಾಗಿ ನಿಮ್ಮ ಮನೆ ಥರನೇ ಫೀಲ್ ಮಾಡ್ಕೊಳ್ಳಿ. ಸೊ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಅಷ್ಟೇ ಅಲ್ಲ ಗೈಸ್, ನೀವೇನಾದರೂ ಮಾರ್ನಿಂಗ್ ಅಥವಾ ಈವ್ನಿಂಗ್ ಟೈಮಲ್ಲಿ ಇಲ್ಲಿ ಬಂದರೆ ವಾಕ್ ಮಾಡೋಕ್ಕಂತಲೇ ಸಪ್ರೇಟಾಗಿ ಒಂದು ಲೇನ್ ಇದೆ. ಆ್ಯಂಡ್ ಈವನ್ ಜಾಗ್ ಮಾಡೋರ್ಗೂ ಜಾಗ್ ಮಾಡೋ ಲೇನೂ ಇದೆ. ಸೊ ಇದರಿಂದ ನಿಮ್ಮ ಹೆಲ್ತ್ ಬೆನಿಫಿಟ್ಸು ತುಂಬಾ ಸಿಗುತ್ತೆ. ಸೊ ನೀವೇನಾದರೂ ಈ ಕೆರೆಯ ಸುತ್ತಮುತ್ತನೇ ವಾಸ ಮಾಡ್ತಾಯಿದ್ರೆ ಆ್ಯಂಡ್ ನಿಮಗೇನಾದರೂ ಈ ಲೇಕ್ ಹತ್ರ ರೀಚ್ ಆಗೋಕ್ಕೆ ತುಂಬ ಕಡಿಮೆ ಸಮಯನೇ ತೊಗೊಳ್ಳೋದಾದರೆ ನೀವು ಜಿಮ್ಗೆ ಹೋಗೋ ಬದಲು ಇಲ್ಲಿ ಬಂದ್ಬಿಟ್ಟು ಎಕ್ಸಸೈಸ್ ಎಲ್ಲ ಮಾಡ್ಬೋದು. ಅದಕ್ಕಂತಲೇ BBMPಯಿಂದ ಬೇಕಾಗಿರೋ ಇಕ್ವಿಪ್ಮೆಂಟ್ಸ್ ಎಲ್ಲನೂ ಹಾಕ್ಸಿದ್ದಾರೆ. ಇಕ್ವಿಪ್ಮೆಂಟ್ಸ್ ಎಲ್ಲ ಎಲ್ಲಿದೆ ಅಂತ ನೀವು ತಿಳ್ಕೊಬೇಕಾದ್ರೆ ಕೆರೆ ಸುತ್ತ ಒಂದು ಸುತ್ತ ಹಾಕಿದ್ರೆ ನಿಮಗೆ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಸೊ ನಾನು ಆ ಕಡೆ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ಅದನ್ನ ರೆಕಾರ್ಡ್ ಮಾಡಿಬಿಟ್ಟಿದ್ರಲ್ಲ ಹಾಗೆ. ಸೊ ಈವನ್ ನೀವು ಬ್ಯಾಂಗ್ಳೂರಲ್ಲೇ ಇದ್ಕೊಂಡು ವೀಕೆಂಡ್ಸ್ನ ಹೆಂಗೆ ಸ್ಪೆಂಡ್ ಮಾಡಬೇಕು ಅಂತ ಯೋಚನೆ ಮಾಡೋದಾದರೆ ಇಲ್ಲಿ ನಿಮಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದೊಳ್ಳೆ ಜಾಗ ಸಿಗುತ್ತೆ. ಆ್ಯಂಡ್ ನೀವೇನಾದರೂ ಈ ಕೆರೆ ಸುತ್ತಮುತ್ತನೇ ವಾಸವಾಗಿದ್ದರೆ ಈ ಕೆರೆ ಬಗ್ಗೆ ಏನಂತ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸ್ಬೋದು ನನಗೆ. ಅಷ್ಟೇ ಅಲ್ಲ ಗೈಸ್, ಈ ಕೆರೆನ ಒಂದು ಸುತ್ತ ಹಾಕಿದರೆ ನಿಮಗೆ ಸುಮಾರು ದೇವಸ್ಥಾನಗಳು ಸಿಗುತ್ತೆ. ಅದರಲ್ಲಿ ಒಂದು ಗಣೇಶನ ದೇವಸ್ಥಾನ, ಆಮೇಲೆ ಒಂದು ನಾಗರ್ಕಲ್ಲಿದೆ, ಅದೇ ಥರ ಒಂದೆರಡು ದೇವಿಯ ದೇವಸ್ಥಾನಗಳೂ ಇದೆ. ಒಂದು ಸಲ ನೀವೇನಾದರೂ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಿದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ. ನೀವೇನಾದರೂ ಬ್ಯಾಡ್ಮಿಂಟನ್ ಆಡಬೇಕು, ನಿಮ್ಮ ಮನೆ ಹತ್ರ ಜಾಗ ಇಲ್ಲ ಅಂದರೆ ಬ್ಯಾಡ್ಮಿಂಟನ್ ಎಲ್ಲ ತಂದುಬಿಟ್ಟು ಇಲ್ಲಿ ಆಡ್ಬೋದು. ಇಲ್ಲಿ ಬ್ಯಾಡ್ಮಿಂಟನ್ ಕೋರ್ಟ್ ಇಲ್ಲ, ಬಟ್ ಒಳಗಡೆ ಸ್ಪೇಸ್ ಇದೆ, ನೀವು ಆ ಸ್ಪೇಸಲ್ಲಿ ಆಟ ಆಡ್ಕೋಬೋದು. ಸೊ ಸ್ಟಾರ್ಟಿಂಗಲ್ಲಿ ನಿಮಗೆ ಎಂಟ್ರೆನ್ಸ್ ಹತ್ರ ತೋರಿಸಿದ್ನಲ್ಲ, ಅಲ್ಲಿ ಈವನ್ ರೆಸ್ಟ್ ರೂಮ್ಸ್ ಕೂಡ ಇದೆ ನಿಮಗೆ. ಸೊ ಈ ಲೇಕ್ ಎಲ್ಲಿದೆ ಅಂತ ನೀವು ಗೂಗಲಲ್ಲಿ ಇನ್ಫಾರ್ಮೇಷನ್ನ ಸರ್ಚ್ ಮಾಡಿಬಿಟ್ಟು ಅಲ್ಲಿಂದನೇ ಮ್ಯಾಪ್ ಹಾಕ್ಕೊಂಡು ಇಲ್ಲಿಗೆ ಬರ್ಬೋದು. ಸೊ ಇನ್ಫಾರ್ಮೇಷನ್ಗೆ ಇರಲಿ ಅಂತ ಈವನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಬಿಗಿನಿಂಗಲ್ಲಿ ನಿಮ್ಗೆ ಹೇಳಿದ್ದೆ, ಈ ಲೇಕ್ ಬಂದ್ಬಿಟ್ಟು ಪುಟ್ಟೇನಹಳ್ಳಿ ಮೇನ್ ರೋಡ್ ಹತ್ರ ಇದೆ, JP ನಗರ 6 ಫೇಸಲ್ಲಿ. ಓಕೆ ಗಾಯ್ಸ್, ಈ ಮುಂಚೆ ನೀವೇನಾದರೂ ಈ ಲೇಕ್ನ ವಿಸಿಟ್ ಮಾಡಿದ್ದೀರಾ? ಇನ್ ಕೇಸ್ ವಿಸಿಟ್ ಮಾಡಿದ್ದೆ ಆಗಿದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸ್ಕೊಡಿ. ಸೊ ಗೈಸ್, ಫೈನಲಿ ನಿಮಗೆ ಈ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನು ಕೆಲವರು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರಾ, ಸ್ಟಿಲ್ ಇಟ್ಸ್ ಓಕೆ, ಫೈನ್. ಇನ್ನೂ ಇದೇ ಥರ ಹೊಸ ಹೊಸ ಕಂಟೆಂಟ್ಗಳಿಂದ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ವಿಕ್ರಮ್ ಫ್ರಮ್ ಒನ್ ಮೋರ್ ಟ್ರಿಪ್ 18. ಲೈಫ್ ಇಸ್ ಟೂ ಶಾರ್ಟ್ ಗಾಯ್ಸ್. ಟ್ರಾವೆಲ್ ಮಾಡಿ, ಎಕ್ಸ್ಪ್ಲೋರ್ ಮಾಡಿ, ಮೆಮೊರೀಸ್ನ ಕ್ರಿಯೇಟ್ ಮಾಡಿ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ.